ಎಲ್ಲರಿಗೂ ಶುಭೋದಯ. ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ನಮ್ಮ ಸಂಸ್ಥೆ ಎಲ್ಲಿ ಸಾರ್ವಜನಿಕರು ಸೇರ್ತಾರೆ, 1000ಕ್ಕೂ ಹೆಚ್ಚು ಜನ ಸಾರ್ವಜನಿಕರು ಎಲ್ಲಿ ಸ್ಥಳಗಳಲ್ಲಿ ಸೇರ್ತಾರೆ, ಉದ್ಯಾನವನಗಳು, ದೇವಸ್ಥಾನಗಳು ಅಥವಾ ಹೋಟೆಲ್ ಮುಂಭಾಗಗಳಲ್ಲಿ ಏನು ಈ ಭಾಗದಲ್ಲಿ 2013ರಿಂದ ಶಿಕ್ಷಣ, ಸ್ವಚ್ಛತೆ, ಆರೋಗ್ಯದ ಬಗ್ಗೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ಕೊಂಬರ್ತಾ ಇದ್ದೀವಿ. ಅದರಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಯಾಕಪ್ಪ ಇತ್ತೀಚೆಗೆ ಮಾಡ್ತಾ ಇದ್ದೀವಿ ಅಂತಂದರೆ, ಈ ಒಂದು ಕಾರ್ಯಕ್ರಮನ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರಿಗೂ ಗೊತ್ತು, ತುಂಬ ಸಣ್ಣ ಮಕ್ಕಳಿಗೆ, ಯುವಕರಿಗೆ ಎಲ್ಲ ಹೃದಯಾಘಾತ ಆಗ್ತಾ ಇದೆ ಅನ್ನೋ ವಿಚಾರ ಟಿವಿಗಳಲ್ಲಿ, ಮಾಧ್ಯಮಗಳಲ್ಲಿ ನೀವೆಲ್ಲರೂ ಸಹ ಇವತ್ತು ನೋಡ್ತಾ ಇದ್ದೀರಾ. ಕಾರಣ ಒಂದೇ, ಏನಪ್ಪ ಅಂತಂದರೆ ಒಂದು ನಮ್ಮ ಆಹಾರದಲ್ಲಿ ನಮ್ಮ ಆರೋಗ್ಯವಿದೆ. ಅಂದರೆ ನಮ್ಮ ದೇಹದಲ್ಲಿ ಒಂದು ರಕ್ತದಲ್ಲಿ ಕೊಲೆಸ್ಟ್ರಾಲ್ ಅನ್ನೋ ಮಟ್ಟ, ಗುಡ್ ಕೊಲೆಸ್ಟ್ರಾಲ್ ಮತ್ತು ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನೋ ಮಟ್ಟ ಇರುತ್ತೆ, LDL ಮತ್ತು HDL ಅಂತ ಒಂದು ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಿ ಗುಡ್ ಕೊಲೆಸ್ಟ್ರಾಲನ್ನು ಇನ್ಕ್ರೀಸ್ ಮಾಡಿ ರಕ್ತವನ್ನು ಶುದ್ಧೀಕರಣ ಮಾಡುವಂಥ ಒಂದು ಗುಣವನ್ನು ಹೊಂದಿದೆ. ಸರ್ವ ರೋಗಗಳಿಗೂ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಇದು ಯಾವೆಲ್ಲ ಪದಾರ್ಥಗಳನ್ನು ಬಳಸಿ ಮಾಡ್ತೀವಿ ಅಂತಂದರೆ, ಅಶ್ವಗಂಧ, ಅಮೃತಬಳ್ಳಿ, ಅಗಸೆ ಬೀಜ, ತುಪ್ಪ ಮತ್ತು ಬಾರ್ಲಿ, ಇದರಿಂದ ಮಾಡುವಂಥ ಒಂದು ಲಡ್ಡು. ಈ ಒಂದು ಲಡ್ಡುವಿನ ವಿಶೇಷತೆ ಏನಂತಂದರೆ, BP, ಶುಗರು, ಕೊಲೆಸ್ಟ್ರಾಲು ಮತ್ತು ಕ್ಯಾನ್ಸರ್ಸು, ಸ್ಟ್ರೋಕು ಮತ್ತು ರಕ್ತವನ್ನು ಶುದ್ಧೀಕರಣ ಮಾಡುವಂಥ ಎಲ್ಲ ಅಂಶಗಳನ್ನು ಇದರಲ್ಲಿ ಒಳಗೊಂಡಿದೆ. ಇದು ಎಲ್ಲೂ ನಮ್ಮ ಸಂಸ್ಥೆ ವ್ಯಾಪಾರ ಮಾಡೋ ಉದ್ದೇಶ ಹುಟ್ಟಿಲ್ಲ. ಇದನ್ನು ಮನೆಗಳಲ್ಲೇ ಉಚಿತವಾಗಿ ಅವರೆಲ್ಲ ಮಾಡ್ಕೊಬೋದು. ನಾವು ಹ್ಯಾಂಡ್ಬೆಲ್ಲಲ್ಲೂ ಸಹ ನಂಬರನ್ನು ಹಾಕಿದ್ದೀವಿ. ಯಾವ್ಯಾವ ಪದಾರ್ಥಗಳನ್ನು ಎಷ್ಟೆಷ್ಟು ಪ್ರಮಾಣದಲ್ಲಿ ಬಳಸಿ ಲಡ್ಡು ತಯಾರು ಮಾಡ್ಬೋದು ಅಂತ ವಿಚಾರಗಳನ್ನು ತಮಗೆ ಮುಗಿಸೋವಂಥ ಕಾರ್ಯಕ್ರಮ. ಅದಷ್ಟೇ ಅಲ್ಲದೆ ಇದು ಎಲ್ಲೂ ವ್ಯಾಪಾರಕ್ಕಿಲ್ಲ. ಹಲವಾರು ನಮ್ಮ ಸ್ವಯಂ ಸೇವಕರು, ಸಂಸ್ಥೆಯವರು ಸ್ವಲ್ಪ ದುಡ್ಡು ಹಾಕೊಂಡು ಪ್ರತಿ ವಾರ ಈ ಲಡ್ಡುವನ್ನು ವಿತರಣಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದು ಬ್ರಾಂಡ್ ಮಾಡೋ ಉದ್ದೇಶ ಏನಿಲ್ಲ. ಯಾವುದಾದ್ರೂ ಒಂದು ಜೀವ ಉಳಿದ್ರೆ, ಯಾವುದಾದ್ರೂ ಒಂದು ಆರೋಗ್ಯವಾಗಿದ್ದರೆ ಆ ಕುಟುಂಬ ಬೆಳೆಯುತ್ತೆ, ಮತ್ತು ಆ ಕುಟುಂಬ ಬೆಳೆದ್ರೆ ಆ ಮನೆ ಬೆಳಕಾಗುತ್ತೆ ಅನ್ನೋ ಒಂದು ಉದ್ದೇಶ. ಹಾಗಾಗಿ ಗುರುವಾರದ ಕಾರ್ಯಕ್ರಮವನ್ನು ಗುರು ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ಪ್ರತಿ ಗುರುವಾರ ಗುರು ರಾಘವೇಂದ್ರ ಅವರ ಮಾರ್ಗದರ್ಶನ, ಆಶಯ ಮತ್ತು ಆ ದೇವರ ಕೃಪಕಟಾಕ್ಷೆಯಿಂದ ನಮ್ಮ ಸಂಸ್ಥೆ ಯಶಸ್ವಿಯಾಗಿ ನಡ್ಸ್ಕೊಂಡು ಬರ್ತಾ ಇರ್ತದೆ. ಇದರ ಉದ್ದೇಶ ಏನಪ್ಪ ಅಂದರೆ, ಕೋವಿಡ್ ಬಂದಂಥ ಸಂದರ್ಭದಲ್ಲಿ ತುಂಬ ಜನಕ್ಕೆ ಹೃದಯಾಘಾತ ಆಗ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ನಾವೆಲ್ಲ ನಮ್ಮ ಸಂಸ್ಥೆಯವರು ಏನಾದರೂ ಮಾಡಿ ಒಂದು ಜನಕ್ಕೆ ಜಾಗೃತಿ ಒಂದು ಕಾರ್ಯಕ್ರಮವನ್ನು, ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ, ಎಲ್ಲರೂ ಅಷ್ಟೇ. ಭಗವಂತ ಮನುಷ್ಯ ಬದುಕಿದ್ದಾಗ ಅಷ್ಟೇ ಮನುಷ್ಯನಿಗೆ ವ್ಯಾಲ್ಯೂ ಇರ್ತದೆ. ಬದುಕಿದ್ದಾಗ 4 ಜನಕ್ಕೆ ನಾವು ದುಡ್ಡು ಕೊಡಿ, ಅದು ಕೊಡಿ, ಇದು ಕೊಡಿ, ಅಥವಾ ಏನೋ ದಾನ ಧರ್ಮ ಮಾಡಿ ಅನ್ನೋ ವಿಚಾರ ಅಲ್ಲ. ನಮ್ಗೆ ಗೊತ್ತಿರೋ 4 ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಂಡು 4 ವಿಚಾರಗಳನ್ನು ತಿಳಿಸಿದಾಗ ದೇವರು 100% ನಮ್ಗೆಲ್ರಿಗೂ ಒಳ್ಳೆಯದು ಮಾಡ್ತಾನೆ.